ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೈಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಎಲ್ರಿಗೂ ಹ್ಯಾಪಿ ಗೌರಿ ಫೆಸ್ಟಿವಲ್. ಸೊ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಸ ಎಲ್ಲ ಹೊಡೆದು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಸರಿ ಏನು ಮಾಡ್ತಾ ಇದ್ದಾರೆ ನೋಡಿ. ಮ್ಯಾಪ್ ತಗೊಂಡ್ರೆ ಸಾಕು ಈ ರೀತಿ ಆಟ ಆಡ್ತಾ ಇರ್ತಾನೆ. ಪ್ರತಿದಿನ ಹೀಗೆ ಮಾಡ್ತಾರೆ. ಓಕೆ, ಏನೋ ಒಂದು ಅಡ್ಜಸ್ಟ್ ಮಾಡಿಬಿಟ್ಟು ಅವನ್ನ ಸ್ವಲ್ಪ ದಿವಾನ್ ಕಾಟ್ ಮೇಲೆ ಕೂರಿಸ್ಬಿಟ್ಟು ಅದಾದಮೇಲೆ ನಾನು ಮಾಪ್ ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಡ್ರೈ ಬಾತ್ ಮಾಡಿಸೋಣ ಅಂತ ನೋಡ್ತಾ ಇದ್ದೀನಿ. ಮಲಗಿದ್ದ ಸ್ವಲ್ಪ ಹೊತ್ತು, ಆವಾಗಲೇ ಎಬ್ಬಿಸ್ಬಿಟ್ಟು ಸ್ವಲ್ಪ ವಾಶ್ ಮಾಡ್ತಾ ಇದ್ದೀನಿ ಸ್ಪ್ರೇ ಹೊಡೆದು. ಮಲ್ಕೊಂಡಿದ್ದರೆ ಸುಮ್ಮನೆ ಇರ್ತಾನೆ, ಮತ್ತೆ ಇಲ್ಲ ಅಂದರೆ ಕಿರ್ಚಾಡ್ತಾ ಇರ್ತಾನೆ ನೋಡಿ. ಇವಾಗ ಏನು ಸೈಲೆಂಟಾಗಿ ಮಗು ಥರ ಇದ್ದಾನೆ ನೋಡಿ. ಏನು ಎಲ್ಲ ಟೈಮಲ್ಲೂ ಹೀಗೆ ಇರೋ ಥರ ಇರ್ತಾನೆ. ಸೊ ಇವಾಗ ಬಟ್ಟೆನೆಲ್ಲ ಒರೆಸಿ ಬಾಚಿನಿಗೆ ತಂದು ಬಾಚ್ತಾ ಇದ್ದೀನಿ ನೋಡಿ. ಇವಾಗ ಬಡ್ಕೋತಾ ಇದ್ದಾನೆ. ಅವನಿಗೆ ಕೂಮ್ ಹಾಕಂಗೆ ಇಲ್ಲ. ಸ್ವಲ್ಪ ಸ್ಪ್ರೇ ಹೊಡೆದು ಬಿಟ್ಟೆ. ಹೊರಗಡೆ ಗೈಸ್ ಬಟರ್ಫ್ಲೈ ಬಂದಿತ್ತು ನೋಡಿ, ಆಡಿಸ್ತಾ ಇದ್ದಾನೆ ಅವನು. ಅದರಿಂದ ಅವನು ಓಡ್ತಾ ಇದ್ದಾನೆ. ಇವಾಗ ಅದು ಸ್ಟೆಪ್ ಹತ್ರ ಹೋಯ್ತು. ಅವನು ಕೂಡ ಹೋಗ್ತಾ ಇದ್ದಾನೆ ನೋಡಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅವರೇ ಮಲ್ಕೊಂಡ. ನಾನು ಇವಾಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಸೋಫಾ ಕೆಳಗಡೆ, ನಿದ್ದೆ ಮಾಡ್ತಾಯಿದ್ದಾನೆ. ಸೊ ನಾನು ಕೂಡ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ನೈಟೆಲ್ಲ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ಒರೆಸ್ಬಿಟ್ಟು. ಸೊ ಗೈಸ್ ಏನು ವಿಷಯ ಅಂದರೆ ನೋಡಿ, ಅವ್ನು ಬರೋಕ್ಕೆ ಮುಂಚೆ ಏನು ರಂಗೋಲಿ ಉಸ್ಲು ತುಂಬ ಎಲ್ಲ ನೀಟಾಗಿ ಬಿಡ್ತಾಯಿದ್ದೆ. ಬಟ್ ಇವಾಗ ಬಿಡೋಕ್ಕೆ ಚಾನ್ಸೇ ಇಲ್ಲ. ಪೂಜೆಗೆಲ್ಲ ರೆಡಿ ಆಯಿತು. ಮಾಡ್ತಾ ಇದ್ದೀನಿ. ನೈಟೇ ಸ್ವಲ್ಪ ಕಾಯಿ ಒಬ್ಬಟ್ಟಿಗೆಲ್ಲ ಹೂಣ ರೆಡಿ ಮಾಡಿ ಇಟ್ಟಿದ್ದೆ, ಬೆಳಗ್ಗೆ ಎದ್ದು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಏನಂದರೆ, ನಾನು ಹೊಸ್ಲು ಮೇಲೆ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕಿ ಹೂವು ಇಟ್ಟಿರ್ತೀನಲ್ವ, ಅರಿಶಿನ ಕುಂಕುಮ ಎಲ್ಲ ಮುಖಕ್ಕೆ ಮೆತ್ಕೊತಾನೆ, ರಂಗೋಲಿ ಎಲ್ಲ ಕೆಡಿಸ್ಬಿಡ್ತಾನೆ, ಹೂವೆಲ್ಲ ತರದ್ಬಿಟ್ಟು ಹಾಕ್ತಾನೆ. ಆ ಕೆಲಸ ಮಾಡ್ತಾನೆ ನಮ್ಮ ಚೆರಿ ಇವಾಗ. ಓಕೆ, ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆಯ್ತಲ್ವ. ನಮ್ಮ ಮನೆಯವರು ಕೂಡ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ರು, ಪ್ರಸಾದ ತಂದಿದ್ರು. ನಿನ್ನೆ ಏನು ಓಪನ್ ಮಾಡಿರಲಿಲ್ಲ. ಸೊ ಇವತ್ತು ಹಬ್ಬ ಇತ್ತಲ್ವ, ಗೌರಿ ಹಬ್ಬ, ಹಾಗಾಗಿ ಎಲ್ಲ ಓಪನ್ ಮಾಡಿಡೋಣ ಪೂಜೆಗೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆಯಿತು. ಸೊ ನಾನು ಕೂಡ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, ನಾನು ಮೊಸರು ಬಜ್ಜಿ ಎಷ್ಟೊಂದು ಸೌತೆಕಾಯಿ ಹೆಚ್ಚಿಟ್ಟಿದ್ದೆ, ಎಲ್ಲ ಹಾಕೊಂಡು ತಿಂದು ಹೋಗಿದ್ದಾರೆ. ನಂಗೆ ಸ್ವಲ್ಪ ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಫಸ್ಟ್ ಇವಾಗ ಒಬ್ಬಟ್ಟಿಗೆ ಸ್ವಲ್ಪ ಕಲಸಿಡಬೇಕು ಮೈದಾ, ಅಷ್ಟರ ಸ್ವಲ್ಪ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಇವಾಗ. ಗೈಸ್ ನಾವಿಬ್ಬರೇ ಇರೋದ್ರಿಂದ ನಾನೇನು ಜಾಸ್ತಿ ತಿಂಡಿ ಅಥವಾ ಅಡುಗೆಗಳೇನು ಮಾಡಿಟ್ಕೊಳ್ಳಲ್ಲ, ಉಳಿಸ್ಕೊಳ್ಳಲ್ಲ. ಅವತ್ತಿನ ದಿನಕ್ಕೆ ಆಗೋಷ್ಟು ಅಷ್ಟೇ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನಮ್ಮ ಮನೆಯವರು ಒನ್ ಟೈಮ್ ಊಟ ನೆಕ್ಸ್ಟ್ ಟೈಮ್ ತಿನ್ನಲ್ಲ, ಹಾಗಾಗಿ ನಮ್ಮ ಮನೇಲಿ ಅದೊಂದಿದೆ. ಓಕೆ, ಇವಾಗ ಒಬ್ಬಟ್ಟಿಗೆ ಮೈದಾ ಎಲ್ಲ ಕಲಸಿಟ್ಟೆ, ಸ್ವಲ್ಪ ಹೆಸರುಬೇಳೆ ಕೂಡ ನೆನೆಸಿಟ್ಟೆ, ಹೆಸರುಬೇಳೆ ಮಾಡೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಮೈದಾ ಎಲ್ಲ ನೆಂದಿತ್ತು. ಸ್ವಲ್ಪ ಹೊತ್ತಾದಮೇಲೆ ನಾನು ಕೂಡ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇವಾಗ, ಕಾಯಿ ಒಬ್ಬಟ್ಟು. ನಮ್ಮ ಚೆರಿ ಅಂತೂ ಕಿಚನ್ನಲ್ಲೇ ಇದ್ದಾನೆ, ಎದ್ದೊಳ್ತಾನೆ ಇಲ್ಲ, ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ.
ಕೆಳಗಡೆ. ನಮ್ಮ ಮನೆಯವ್ರು ಕೂಡ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಹಾಗಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತೇನು ನಾನೇನು ಅಂಗಡಿ ಕಡೆ ಹೋಗಿರಲಿಲ್ಲ, ರಾತ್ರಿನೆಲ್ಲ ತಂದಿದ್ದರು ಕಳಸ ಎಲ್ಲನೂ ತೆಗೆದುಬಿಟ್ಟು ಎಲ್ಲ ನೈಟೇ ಎಲ್ಲ ತೊಳೆದಿಟ್ಟಿದ್ದೆ. ಮನೇಲಿ ಇದ್ದಿದ್ದು ಕಳಸ ಮತ್ತು ಅಂಗಡಿನೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟಿಟ್ಟಿದ್ದೆ, ತೊಗೊಂಡು ಹೋದರು. ಸೊ ಅದ್ರ ಜೊತೆಗೆ ಹಪ್ಳ ಮತ್ತು ಸ್ವಲ್ಪ ಬಜ್ಜಿ ಕೂಡ ಮಾಡಿದ್ದೆ. ಹೆಸರುಬೇಳೆ ಕೂಡ ಎಲ್ಲ ಮಿಕ್ಸ್ ಮಾಡಿಟ್ಟೆ. ರೈಸು ಮತ್ತು ಒಬ್ಬಟ್ಟು ಕೂಡ ರೆಡಿಯಾಗಿದೆ. ನಾನೇನು ಜಾಸ್ತಿ ಒಬ್ಬಟ್ಟು ಮಾಡಿಲ್ಲ, ಸ್ವಲ್ಪನೇ ಇರೋದು. ನಾವೇನು ಸುಮಾರು ದಿನ ಸ್ಟೋರ್ ಮಾಡ್ಕೊಂಡೇನು ತಿನ್ನಲ್ಲ, ಹಾಗಾಗಿ. ಸೊ ಅದಾದಮೇಲೆ ನಮ್ಮ ಮನೆಯವರು ಕೂಡ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷ ಕೊಡ್ತಾರೆ. ಸೊ ಈ ವರ್ಷವೂ ಕೂಡ ಸ್ಯಾರಿ ಮತ್ತು ಅಮೌಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಆ್ಯಕ್ಚುಲಿ ಕಲರ್ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ ಅವರೇ ಊಟಕ್ಕೆ ಬಂದಾಗ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋದರು. ಅದಾದಮೇಲೆ ನಾನು ಕೂಡ ಊಟ ಮಾಡಿ ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಸಂಜೆ ಒಂದು ಹಾಫ್ ಆನ್ ಅವರ್ ನಾನು ಕೂಡ ರೆಸ್ಟ್ ಮಾಡಿ ಎದ್ದು ಪೂಜೆ ಮಾಡಿ ಮತ್ತೆ ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.